9ನೇ ಮನೆ ಜ್ಯೋತಿಷ್ಯದಲ್ಲಿ ಈ ಧರ್ಮಭಾವ ಅಥವಾ ಪಿತೃಭಾವ ಎಂದು ಕರೆಯಲ್ಪಡುತ್ತದೆ. ಇದು ಧಾರ್ಮಿಕ ಜಿಜ್ಞಾಸೆ, ಧರ್ಮ, ಸಿದ್ಧಾಂತಗಳು, ನೀತಿ, ಉನ್ನತ ವಿದ್ಯೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸೂಚಿಸುತ್ತದೆ. 9ನೇ ಮನೆ ಏನು ಸೂಚಿಸುತ್ತದೆ? ಈ ಮನೆ ಧರ್ಮ, ನೀತಿ, ಜ್ಞಾನ ಮತ್ತು ಉನ್ನತ ಅಧ್ಯಯನದ ವಲಯ. ಜೀವನದ ಉನ್ನತ ಸಿದ್ಧಾಂತಗಳು ಮತ್ತು ವಿಶ್ವದ ಗುಹೆಗಳನ್ನು ತಿಳಿದುಕೊಳ್ಳುವ ಪ್ರವೃತ್ತಿ ಇಲ್ಲಿದೆ. ಇದರಿಂದ ಒಬ್ಬನ ಧಾರ್ಮಿಕ ಅಭಿರುಚಿಗಳು, ಶಾಸ್ತ್ರಗಳಿಗೆ ಪ್ರೀತಿ ಮತ್ತು ನೀತಿ ಬಗ್ಗೆ ಮನೋಭಾವ ಸ್ಪಷ್ಟವಾಗುತ್ತದೆ. 9ನೇ ಮನೆಯಲ್ಲಿ ಉತ್ತಮ ಗ್ರಹ ಸ್ಥಿತಿ ಇರುವವರು ಧಾರ್ಮಿಕ, ನೀತಿಪರ ಮತ್ತು ಜ್ಞಾನಿಗಳು ಆಗುತ್ತಾರೆ. ಈ ಮನೆಯು ದೀರ್ಘದಾರಿ ಪ್ರಯಾಣಗಳು, ವಿದೇಶಿ ಸಂಸ್ಕೃತಿಗಳು ಹಾಗೂ ಶಿಕ್ಷಕರು ಮತ್ತು ಗುರುಗಳೊಂದಿಗೆ ಸಂಬಂಧಗಳನ್ನು ಸೂಚಿಸುತ್ತದೆ. 9ನೇ ಮನೆಯ ದೇಹ ಭಾಗಗಳು. ತುಂಬು ಭಾಗಗಳು, ಮೊಣಕಾಲುಗಳ ಮೇಲೆ ಸಂಬಂಧ ಇದೆ. 9ನೇ ಮನೆಯ ಗ್ರಹಗಳ ಪ್ರಭಾವ. ಗುರು, ಜುಪಿಟರ್, ಒಳ್ಳೆಯ ಸ್ವಭಾವ, ಧರ್ಮ, ಜ್ಞಾನ, ಸುಖ ಮತ್ತು ಶಾಂತಿಗಾಗಿ ಪ್ರಮುಖ. ಸೂರ್ಯ, ಆತ್ಮವಿಶ್ವಾಸ ಮತ್ತು ಧಾರ್ಮಿಕ ತತ್ವಗಳ ಬೆಳವಣಿಗೆ. ಚಂದ್ರ, ಭಾವನಾತ್ಮಕ ಶಾಂತಿ ಮತ್ತು ಜ್ಞಾನದ ಆಸಕ್ತಿ. ಬುಧ, ಸಂವಹನ, ಬುದ್ಧಿವಂತಿಕೆ ಮತ್ತು ಅಧ್ಯಯನ. ಮಂಗಳ, ಧೈರ್ಯ ಮತ್ತು ಉದ್ದಿಮೆ, ಆದರೆ ಕೆಲವೊಮ್ಮೆ ಉದ್ವೇಗ. ಶುಕ್ರ, ಸೌಂದರ್ಯ, ಆಕರ್ಷಣೆ ಮತ್ತು ಧಾರ್ಮಿಕ ನೆಲ. ಶನಿ, ಶಿಸ್ತು, ಪರಿಶ್ರಮ ಮತ್ತು ಬದುಕಿನ ಪಾಠಗಳು. ರಾಹು ಮತ್ತು ಕೇತು, ವಿಶೇಷ ಆಧ್ಯಾತ್ಮಿಕ ಅನುಭವಗಳು ಹಾಗೂ ಅನಿವಾರ್ಯತೆ. 9ನೇ ಮನೆಯ ಗ್ರಹಗಳು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದರೆ ಜೀವನದಲ್ಲಿ ಧಾರ್ಮಿಕತೆಗೆ, ಜ್ಞಾನಕ್ಕೆ ಮತ್ತು ಅದ್ಭುತ ಸಾಂಸ್ಕೃತಿಕ ಅನುಭವಗಳಿಗೆ ದಾರಿ ತೆರೆಯುತ್ತದೆ. ದುರ್ಬಲ ಸ್ಥಿತಿಯು ಧಾರ್ಮಿಕ ಅಸಮಾಧಾನ, ಅಧ್ಯಯನದಲ್ಲಿ ಬಿಕ್ಕಟ್ಟು ಮತ್ತು ಜೀವನದ ಉನ್ನತ ಗುರಿಗಳ ವ್ಯವಸ್ಥೆಯಲ್ಲಿ ತೊಂದರೆ ತರಬಹುದು.